ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಟಾಸ್ ಗೆಲ್ಲೋದು ಬಾಂಗ್ಲಾದೇಶ್ ಅವರು. ಟಾಸ್ ಗೆದ್ಬಿಟ್ಟು ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ಅಂತ ಅಂತಾರೆ. ರೋಹಿತ್ ಶರ್ಮಾ ಅವರು ಕೂಡ ಅದನ್ನೇ ಹೇಳ್ತಾರೆ, ನಾನು ಟಾಸ್ ಗೆದ್ದಿದ್ದೆ, ನಾನು ಫಸ್ಟ್ ಫೀಲ್ಡಿಂಗ್ ಮಾಡ್ತಿದ್ದೆ ಅಂತಾನೆ ಹೇಳ್ತಾರೆ. ಅಂದ್ರೆ ಇಬ್ರಿಗೂ ಏನೇನ್ ಬೇಕಿತ್ತೋ ಅದೇ ಸಿಕ್ತು ಅವರಿಗೆ. ರೋಹಿತ್ ಶರ್ಮಾ ಅವರಿಗೆ ಫಸ್ಟ್ ನಾವು ಬೌಲಿಂಗ್ ಮಾಡ್ಬೇಕಿತ್ತು ಅಂತ ಇತ್ತು, ಅದು ಅವ್ರಿಗೆ ಸಿಕ್ತು. ಇವರು ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಂತ ಇತ್ತು, ಇವರಿಗೂ ಬ್ಯಾಟಿಂಗ್ ಸಿಕ್ತು. ಬ್ಯಾಟಿಂಗ್ ಬಂದ ಬಾಂಗ್ಲಾದೇಶ ಇನಿಷಿಯಲಿ ತುಂಬಾ ವಿಕೆಟ್ಸ್ ಕಳ್ಕೊಳ್ತಾರೆ. 35 ರನ್ಸಿಗೆ 3 ವಿಕೆಟ್ ಕಳ್ಕೊಂಡಿರ್ತಾರೆ. 3 ವಿಕೆಟ್ ಕಳ್ಕೊಂಡಾಗ ಅಕ್ಷರ್ ಪಟೇಲ್ ಅವ್ರ ಬೌಲಿಂಗ್ ಬರ್ತಾರೆ, 2 ವಿಕೆಟ್ ತೆಗಿತಾರೆ ಗುರು. 2 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ನೆಕ್ಸ್ಟ್ ಬಾಲ್ ಹ್ಯಾಟ್ರಿಕ್ ಬಾಲ್ ಆಗಿರುತ್ತೆ, ಆ ಬಾಲ್ ಅಲ್ಲಿ ಕ್ಯಾಚ್ ಮಿಸ್ ಮಾಡ್ತಾರೆ ರೋಹಿತ್ ಶರ್ಮಾ ಅವರು. ಅದೊಂದು ಕ್ಯಾಚ್ ಹಿಡ್ದಿದ್ರೆ ಒಂದು ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಬರ್ತಿರ್ಲಿಲ್ಲ. 154 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಅಲ್ಲಿಂದ ಬಾಂಗ್ಲಾದೇಶ ಅವ್ರಿಗೆ, ಅದು ಬರ್ತಿರ್ಲಿಲ್ಲ. ಜಾಕರ್ ಅಲಿ ಅವರು ಔಟ್ ಆಗಿರೋರು. ಪಾಂಡ್ಯ ಅವರು ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ, ಅದು ಈಸಿ ಕ್ಯಾಚ್. ಅದು ಇವ್ರದ್ದು, ಯಾರ್ದು, ಹೃದಯ್ ಅವ್ರದ್ದು. ಅವ್ರು 100 ಹೊಡಿತಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಇವೆರಡು ಕ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಯ್ತು. KL ರಾಹುಲ್ ಅವರು ಒಂದು ಸ್ಟಂಪ್ ಮಿಸ್ ಮಾಡ್ತಾರೆ. ಇವತ್ತು ಟೀಮ್ ಇಂಡಿಯಾದು ಫೀಲ್ಡಿಂಗ್ ಅಷ್ಟೇನು ಸರಿ ಇರಲಿಲ್ಲ. ಮತ್ತೆ ಬೌಂಡ್ರಿ ಲೈನ್ ಅಲ್ಲಿ ಹರ್ಷಿತ್ ರಾಣಾ ಅವರು ಕೂಡ ಒಂದು ಈಸಿಯಾಗಿ ಒಂದು 4 ಬಿಟ್ಕೊಡ್ತಾರೆ. ಈಸಿಯಾಗಿ ಅದನ್ನ ಸೇವ್ ಮಾಡ್ಬೋದಿತ್ತು. ಫೀಲ್ಡಿಂಗ್ ಅಲ್ಲಿ ಇವತ್ತು ಟೀಮ್ ಇಂಡಿಯಾದ ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು. ನಿನ್ನೆ ನೋಡಿ ನ್ಯೂಜಿಲ್ಯಾಂಡ್ ಯಾವ ರೀತಿ ಇತ್ತಲ್ಲ ಫೀಲ್ಡಿಂಗು, ಆ ರೀತಿ ಇರಲಿಲ್ಲ. ನ್ಯೂಜಿಲ್ಯಾಂಡ್ ಮೇಲೆ ಆಡುವಾಗ ತುಂಬಾ ಎಚ್ಚರಿಕೆಯಿಂದ ಆಡ್ಬೇಕಾಗತ್ತೆ. ಮಾರ್ಚ್ 2ನೇ ತಾರೀಕು ಅಂತ ಟೀಮ್ ಮೇಲೆ ವಿನ್ ಆಗ್ಬೇಕು ಗುರು. ಅವ್ರು ಫೀಲ್ಡಿಂಗ್ ಅಲ್ಲೇ ಆಲ್ಮೋಸ್ಟ್ 20-30 ರನ್ ಸೇವ್ ಮಾಡ್ತಾರೆ. ಇವತ್ತು ಭಾರತದ ಫೀಲ್ಡಿಂಗ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ನೆಕ್ಸ್ಟ್ ಮ್ಯಾಚ್ ಪಾಕಿಸ್ತಾನ್ ಮೇಲೆ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಫೀಲ್ಡಿಂಗ್ ಸಖತ್ತಾಗಿ ಮಾಡ್ಲೇಬೇಕಾಗುತ್ತೆ. ಬಟ್ ಪಾಕಿಸ್ತಾನ್ ನೋಡೋದಾದ್ರೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ್ ತುಂಬಾ ವೀಕ್ ಇದಾರೆ ಅಂತಾನೆ ಅನ್ನಿಸ್ತಿದೆ. ಮತ್ತೆ ಇವಾಗ ಅವ್ರು ನಿನ್ನೆ ಫಸ್ಟ್ ಮ್ಯಾಚ್ ಸೋತಿದಾದ್ಮೇಲೆ ಆಲ್ಮೋಸ್ಟ್ ಟೂರ್ನಮೆಂಟ್ ಇಂದ ಹೊರಗೆ ಅಂತಾನೆ ಹೇಳ್ಬೋದು. ಇವಾಗ 2 ಮ್ಯಾಚು ಗೆಲ್ಬೇಕು, ಮತ್ತೆ ಬೇರೆ ರಿಸಲ್ಟಿಗೆ ಕಾಯ್ಬೇಕಾಗುತ್ತೆ ಅವ್ರು. ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ ಪಾಕಿಸ್ತಾನ. ಇವತ್ತು ಬಾಂಗ್ಲಾದೇಶ್ ಪರವಾಗಿ ಸಖತ್ತಾಗಿ ಆಡಿದ್ದಂದ್ರೆ ಹೃದಯ್ ಮತ್ತೆ ಜಾಕರ್ ಅಲಿ. ಅವರಿಬ್ರು ವಿಕೆಟ್ ಬೇಗ ಬಿದ್ದಿದ್ರೆ ಆಲ್ಮೋಸ್ಟ್ 100 ರನ್ ಒಳಗೆ ಆಲ್ ಔಟ್ ಆಗ್ತಾರೆ. ಇನ್ನೊಂದು 2 ಅವರಲ್ಲಿ ಮ್ಯಾಚ್ ಮುಗ್ದೋಗುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ 154 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಜಾಕರ್ ಅಲಿ ಮತ್ತೆ ಹೃದಯರ್ ನಡುವೆ. ಅದೇ ಅವರಿಗೆ 228 ರನ್ ಮಾಡಕ್ಕೆ ಇದಾಗಿದ್ದು. ಇಲ್ಲಾಂದಿದ್ರೆ ಸಾಧ್ಯನೇ ಇಲ್ಲ. 100-150 ರನ್ ಒಳಗೆ ಆಲ್ ಔಟ್ ಆಗಿರೋರು ಬಾಂಗ್ಲಾದೇಶ. ಫೀಲ್ಡಿಂಗ್ ಅಲ್ಲಿ ಇಂಡಿಯಾ ಎಡವಟ್ ಮಾಡಿದ್ದಕ್ಕೆ 228 ರನ್ ಮಾಡಕ್ಕಾಯ್ತು. ಮೊಹಮ್ಮದ್ ಶಮಿ ಅವರು ದಾಖಲೆ ಮಾಡ್ತಾರೆ ಗುರು. 5 ವಿಕೆಟ್ ಪಡ್ಕೊಂತಾರೆ. ICC ಇವೆಂಟ್ಸ್ ಅಲ್ಲಿ 5 ವಿಕೆಟ್ ಆಲ್ ನ ಇವರು 5 ಸಲ ಪಡ್ಕೊಂಡಿದ್ದಾರೆ ಗುರು. ICC ಇವೆಂಟ್ ಅಲ್ಲಿ ರೆಕಾರ್ಡ್ ಅಂತಾನೆ ಹೇಳ್ಬೇಕು. ಮತ್ತೆ 60 ವಿಕೆಟ್ ನ ಪಡ್ಕೊಂಡಿದ್ದಾರೆ ICC ಇವೆಂಟ್ ಅಲ್ಲಿ ಕೇವಲ 19 ಮ್ಯಾಚ್ ಅಲ್ಲಿ. ಜಹೀರ್ ಖಾನ್ ಅವರು 59 ವಿಕೆಟ್ ನ 32 ಮ್ಯಾಚ್ ಅಲ್ಲಿ ಪಡ್ಕೊಂಡಿದ್ದಾರೆ. ಇವರು 60 ವಿಕೆಟ್ ನ ಕೇವಲ 19 ಮ್ಯಾಚ್ ಅಲ್ಲಿ ಪಡ್ಕೊಂಡು ಅದೊಂದು ದಾಖಲೆ ಮಾಡಿದ್ದಾರೆ. ಇವಾಗ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂದ್ರೆ ಯಾರಪ್ಪ ICC ಇವೆಂಟ್ ಅಲ್ಲಿ ಅಂದ್ರೆ ಅದು ಮೊಹಮ್ಮದ್ ಶಮಿ ಅವರು. ಮತ್ತೆ ಬಾಲ್ಸ್ ಪರ್ ವಿಕೆಟ್ ಕೂಡ 15 ಬಾಲ್ ಪರ್ ವಿಕೆಟ್ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಮಿಚೆಲ್ ಸ್ಟಾರ್ಕ್, ಅವ್ರದ್ದು 24 ಬಾಲ್ಸ್ ಪರ್ ವಿಕೆಟ್ ಇದೆ. ಇವ್ರದ್ದು 15 ಬಾಲ್ಸ್ ಪರ್ ವಿಕೆಟ್. ಅದೇ ICC ಇವೆಂಟ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಮೊಹಮ್ಮದ್ ಶಮಿ ಅವರು ICC ಇವೆಂಟ್ ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಮತ್ತೆ ಅವ್ರು ಇವತ್ತು 200 ODI ವಿಕೆಟ್ಸ್ ನ ಪಡ್ಕೊಳ್ತಾರೆ. ಅದು ಕೂಡ ಫಾಸ್ಟೆಸ್ಟೇ. 15,126 ಬಾಲ್ ಅಲ್ಲಿ 200 ವಿಕೆಟ್ ನ ಪಡ್ಕೊಳ್ತಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಮಿಚೆಲ್ ಸ್ಟಾರ್ಕ್, ಅವರು 15,240 ಬಾಲ್ಸ್ ಅಲ್ಲಿ. ಇದರಲ್ಲೂ ಕೂಡ ಅವರೇ ಟಾಪ್ ಅಲ್ಲಿ ಇದ್ದಾರೆ ಮೊಹಮ್ಮದ್ ಶಮಿ ಅವರು. ಇದು ದಾಖಲೆ ಮಾಡಿದ್ರು ಇವತ್ತು ಮೊಹಮ್ಮದ್ ಶಮಿ ಅವರು. ಅವ್ರು 5 ವಿಕೆಟ್ ಪಡ್ಕೊಂಡ್ರೆ ಹರ್ಷಿತ್ ರಾಣಾ ಅವರು 3 ವಿಕೆಟ್ ಇವತ್ತಿನ ಮ್ಯಾಚ್ ಅಲ್ಲಿ. ಅಕ್ಷರ್ ಪಟೇಲ್ ಅವರು 2 ವಿಕೆಟ್. ಹ್ಯಾಟ್ರಿಕ್ ಬರೋ ಸಾಧ್ಯತೆ ಇತ್ತು. ಈಸಿ ಕ್ಯಾಚ್ ನ ಮಿಸ್ ಮಾಡ್ತಾರೆ. ರೋಹಿತ್ ಶರ್ಮಾ ಅವ್ರಿಗೂ ಅದು ಗೊತ್ತಾಗುತ್ತೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಅವ್ರಿಗಿಂತ ರೋಹಿತ್ ಶರ್ಮಾ ಅವರಿಗೆ ಜಾಸ್ತಿ ಬೇಜಾರಾಗುತ್ತೆ. ನಾನು ಅಕ್ಷರ್ ಪಟೇಲ್ ಅವರು ಹ್ಯಾಟ್ರಿಕ್ ಮಾಡ್ಕೊಳೋದನ್ನ ತಪ್ಪಿಸ್ಬಿಟ್ನಲ್ಲ ಅಂತ ಅವ್ರಿಗೆ ಜಾಸ್ತಿ ಬೇಜಾರಾಗುತ್ತೆ. ಒಂದ್ 2-3 ಓವರ್ ಅವ್ರು ಅದೇ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರೆ, ನಾನು ಕ್ಯಾಚ್ ಬಿಟ್ಬಿಟ್ನಲ್ಲ ಅಂತ. ಮತ್ತೆ ಅಕ್ಷರ್ ಪಟೇಲ್ ಅವರಿಗೆ ಸಾರಿ ಅಂತಾನು ಕೇಳ್ತಾರೆ. ಅದೆಲ್ಲ ನಡೆಯುತ್ತೆ. ಇಂಡಿಯನ್ ಟೀಮ್ ಇವತ್ತು ಫೀಲ್ಡಿಂಗ್ ಅಲ್ಲಿ ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು. ಫೀಲ್ಡಿಂಗ್ ಒಂದು ಸರಿ ಮಾಡ್ಕೊಬೇಕು ನೆಕ್ಸ್ಟ್ ಮ್ಯಾಚ್ ಅಲ್ಲಿ. ಬ್ಯಾಟಿಂಗು ಬೌಲಿಂಗ್ ಸಖತ್ತಾಗಿತ್ತು. ಇನಿಷಿಯಲಿ ಭಾರತಕ್ಕೆ ಪವರ್ ಪ್ಲೇದಲ್ಲಿ ಒಳ್ಳೆ ಸ್ಕೋರೇ ಬರುತ್ತೆ. ರೋಹಿತ್ ಶರ್ಮಾ ಅವರು 41 ರನ್ ಹೊಡೆದು ಔಟ್ ಆದ್ಮೇಲೆ ಕೊಹ್ಲಿ ಅವ್ರು ಬರ್ತಾರೆ, ಅವ್ರು 22 ರನ್ನಿಗೆ ಔಟ್ ಆಗ್ತಾರೆ. ಮತ್ತೆ ಅದೇ ಲೆಗ್ ಸ್ಪಿನ್ನರಿಗೆ ಅವ್ರು ವಿಕೆಟ್ ಒಪ್ಸೋದು. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಅವ್ರು ಬರ್ತಾರೆ, ಅವರು ಕೂಡ 15 ರನ್ ಹೊಡೆದು ಔಟ್ ಆಗ್ತಾರೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಅವ್ರು ಬರ್ತಾರೆ, ಅವ್ರು 8 ರನ್ನಿಗೆ ಔಟ್ ಆಗ್ತಾರೆ. ಆಮೇಲೆ ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಗುರು 144ಗೆ 4 ವಿಕೆಟ್ ಬಿದ್ದಿರುತ್ತೆ ಟೀಮ್ ಇಂಡಿಯಾದು. ಅಲ್ಲಿಂದ ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. KL ರಾಹುಲ್ ಮತ್ತೆ ಶುಭ್ಮನ್ ಗಿಲ್ ಅವ್ರ ನಡುವೆ. ಅವರೇ ಮ್ಯಾಚ್ ಗೆಲ್ಸ್ತಾರೆ. ಕೊನೆಯವರೆಗೂ ನಿಂತ್ಕೊಂಡು KL ರಾಹುಲ್ ಮತ್ತೆ ಶುಭ್ಮನ್ ಗಿಲ್ ಅವರು ಮ್ಯಾಚ್ ಗೆಲ್ಸ್ತಾರೆ. ಅರೌಂಡ್ 87 ರನ್ಸ್ ಪಾರ್ಟ್ನರ್ಶಿಪ್. ಇದು ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಬ್ಯಾಟಿಂಗ್ ಮಾಡಕ್ ಅಷ್ಟು ಈಸಿ ಇರಲಿಲ್ಲ ಪಿಚ್ ಅಲ್ಲಿ. ತುಂಬಾ ಕಷ್ಟ ಆಗ್ತಿತ್ತು. ಜಾಸ್ತಿ ಡಾಟ್ ಬಾಲ್ಸ್ ಎಲ್ಲ ಫೇಸ್ ಮಾಡ್ತಿದ್ರು. ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಗಿಲ್ ಅವರು 100 ಮಾಡ್ತಾರೆ. 101 ರನ್ಸ್ ಹೊಡೆದು ನಾಟ್ ಔಟ್ ಆಗಿ ಉಳಿತಾರೆ ಗಿಲ್ ಅವರು. KL ರಾಹುಲ್ ಅವ್ರ ಕಡೆಯಿಂದನೂ ಒಳ್ಳೆ ಕಾಂಟ್ರಿಬ್ಯೂಷನ್ ಬರುತ್ತೆ, 41 ರನ್ಸ್ ಮಾಡ್ತಾರೆ. ಟೀಮ್ ಇಂಡಿಯಾ ಕೊನೆಗೆ 6 ವಿಕೆಟ್ ಭರ್ಜರಿ ಗೆಲುವು ಸಾಧಿಸುತ್ತೆ. ಇನ್ನು 4 ಓವರ್ ಇದ್ದಾಗಲೇ ಟೀಮ್ ಇಂಡಿಯಾ ಗೆದ್ದಿದ್ದಾರೆ. ಕ್ಯಾಚಸ್ ಫೀಲ್ಡಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಟೀಮ್ ಇಂಡಿಯಾ. ಬೇಗನೆ ಮ್ಯಾಚ್ ಮುಗ್ದಿರೋದು ಅಂತ ನನಗೆ ಅನಿಸ್ತು. ನಿಮಗೆ ಏನ್ ಅನಿಸ್ತಿದೆ ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ಬಗ್ಗೆ? ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಮ್ಮ ಚಾನಲ್ನ.
ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.